ನಾವು ಪ್ರತಿನಿತ್ಯ ಹತ್ತಾರು ಸುದ್ದಿಗಳನ್ನ ನೋಡ್ತಾನೆ ಇರ್ತೇವೆ, ಇಲ್ಲ ಕಿವಿಗೆ ಬೀಳುತ್ತಲೇ ಇರುತ್ತೆ. ಆದ್ರೆ ಈ ಸುದ್ದಿ ಮಾತ್ರ ಒಂದು ರೀತಿಯ ಭಿನ್ನವಾದ, ವಿಶೇಷವಾದ, ಅಪರೂಪದ ಸುದ್ದಿ ಅಂದ್ರೆ ಅತಿಶಯೋಕ್ತಿಯಲ್ಲ. ನಾಯಿ, ಕೋಳಿ, ಬೆಕ್ಕುಗಳನ್ನ ಸಾಕೋದನ್ನ ನಾವು ನೋಡಿದ್ವಿ. ಆದ್ರೆ ಈ ದೃಶ್ಯದಲ್ಲಿ ಕಾಣ್ತಿರೋ ಈ ಹಂದಿ ಈ ಎಲ್ಲದಕ್ಕೂ ತದ್ವಿರುದ್ಧ. ಅಂದ್ರೆ ಇದು ಸಾಕು ಹಂದಿಯಲ್ಲ, ಕಾಡು ಹಂದಿ. ಆದ್ರೆ ಈ ವ್ಯಕ್ತಿಯ ಪ್ರೀತಿ, ಇವರು ನೀಡುವ ಆಹಾರವನ್ನ ಈ ಕಾಡು ಹಂದಿ ಒಂದಿನ ಕೂಡ ಮಿಸ್ ಮಾಡಿಕೊಳ್ಳೋದಿಲ್ಲ. ಪಶ್ಚಿಮ ಘಟ್ಟದ ದಟ್ಟ ಅರಣ್ಯದಲ್ಲಿ ಅದೆಷ್ಟೋ ಮೃಷ್ಟಾನ್ನ ಭೋಜನದ ರೀತಿ ಗೆಡ್ಡೆ ಗೆಣಸುಗಳು ಸಿಕ್ಕಿದ್ರು ಈ ವ್ಯಕ್ತಿಯಿಂದ ಊಟ ಸಿಕ್ಕಿದ್ರೆ ಈ ಕಾಡು ಹಂದಿಗೆ ಒಂದು ರೀತಿಯ ಸಮಾಧಾನ. ಹಾಗಾಗಿ ತಾನು ಎಲ್ಲೇ ಇದ್ರೂ ಕೂಡ ಈ ವ್ಯಕ್ತಿ ಬಳಿ ಬರೋದನ್ನ ಈ ಕಾಡು ಹಂದಿ ಮಿಸ್ ಮಾಡೋದೇ ಇಲ್ಲ. ಹಾಗಂತ ಕಾಡು ಹಂದಿ ಒಂದೇ ಇವರ ಫ್ರೆಂಡ್ ಅಲ್ಲ, ಬದಲಾಗಿ ಇಲ್ಲಿರೋ ನಾಯಿ, ಬೆಕ್ಕು ಎಲ್ಲವೂ ಇವರ ಹತ್ತಿರದ ಸಂಬಂಧಿಗಳೇ. ಅಯ್ಯೋ, ಇದೇನಿದು ಸಂಬಂಧಿಗಳೇ ಅಂತ ಹೇಳ್ತಾ ಇದ್ದಾರೆ ಅಂತ ಅನ್ಕೋಬೇಡಿ. ನಿಜಾರ್ಥದಲ್ಲಿ ಹೇಳಬೇಕಂದ್ರೆ ಖಂಡಿತವಾಗಿ ಇವರ ಸಂಬಂಧಿಗಳು ಇವುಗಳೇ. ಅಂದ್ಹಾಗೆ ಇವರ ಹೆಸರು ರೂಬೆನ್. ಸದ್ಯ ಇರೋದು ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ತಾಲೂಕಿನ ಕುದುರೆಮುಖದಲ್ಲಿ. ಮುಂಬೈಯಲ್ಲಿ ಮೆಕ್ಯಾನಿಕ್ ಆಗಿ ಕೆಲಸ ಮಾಡ್ತಿದ್ದ ರೂಬೆನ್ 1979ರಲ್ಲಿ ಕುದುರೆಮುಖದತ್ತ ಮುಖ ಮಾಡ್ತಾರೆ. ಈ ಹಿಂದೆ ಅದಿರು ಗಣಿಗಾರಿಕೆ ನಡೆಯುತ್ತಿದ್ದ ಸಂದರ್ಭದಲ್ಲಿ ರೂಬೆನ್ ಅವರ ಸಹೋದರಿ ಕುಟುಂಬ ಇಲ್ಲಿ ನೆಲೆಸಿತ್ತು. ಹೀಗಾಗಿ ರೂಬೆನ್ ಕೂಡ ಅಕ್ಕನ ಜೊತೆ ಬಂದು ಮೆಕ್ಯಾನಿಕ್ ಕೆಲಸ ಮಾಡಿಕೊಂಡಿದ್ರು. ಈ ವೇಳೆ ಪ್ರಾಣಿಗಳನ್ನ ಹೆಚ್ಚಾಗಿ ಇಷ್ಟಪಡ್ತಿದ್ದ ರೂಬೆನ್ ಅವರು ತಾನು ಹಸಿದಿದ್ರು ಪ್ರಾಣಿಗಳಿಗೆ ಆಹಾರ ಹಾಕೋದನ್ನ ಒಂದಿನ ಕೂಡ ಮಿಸ್ ಮಾಡ್ತಾ ಇರಲಿಲ್ಲ. ಕುದುರೆಮುಖ ಅದಿರು ಕಂಪನಿಯಲ್ಲಿ ಅದೆಷ್ಟೋ ಕುಟುಂಬಗಳು ಬದುಕನ್ನ ಕಟ್ಟಿಕೊಂಡಿದ್ವು. ಆದ್ರೆ 2006ರಲ್ಲಿ KIOCL ಶಟ್ ಡೌನ್ ಆಯಿತು. ಆ ಬಳಿಕ ಕಾಲಕ್ರಮೇಣ ಕುದುರೆಮುಖದಲ್ಲಿ ಗಣಿಗಾರಿಕೆ ಬಂದಾದ್ಮೇಲೆ ಎಲ್ಲರೂ ಹೊರಟು ಹೋದ್ರು. ಆದ್ರೆ ರೂಬೆನ್ ಅವರಿಗೆ ಪ್ರಾಣಿಗಳ ಮೇಲೆ ಇನ್ನಿಲ್ಲದ ಪ್ರೀತಿ. ತಾನು ಹೊರಟು ಹೋದ್ರೆ ಈ ಪ್ರಾಣಿಗಳಿಗೆ ಮತ್ಯಾರು ದಿಕ್ಕು ಅಂತ ಯೋಚಿಸಿದ ಅವರು ತನ್ನ ಜೀವನವನ್ನ ಪ್ರಾಣಿಗಳಿಗಾಗಿಯೇ ಮುಡಿಪಾಗಿಡಲು ನಿರ್ಧಾರ ಮಾಡಿ ಕುದುರೆಮುಖದಲ್ಲೇ ಉಳಿದು ಬಿಟ್ರು. ಇದೇ ಕಾಡು ಪ್ರಾಣಿಗಳನ್ನ ನೋಡ್ಕೊಳ್ತಾ. ಹೀಗೆ ಪ್ರಾಣಿಗಳನ್ನ ತನ್ನ ಜೀವನದ ಅವಿಭಾಜ್ಯ ಅಂಗ ಅಂತ ಭಾವಿಸೋ ಇವರ ಸಂಬಂಧಿಕರು ಇವುಗಳೇ ಅಂದ್ರೆ ಅತಿಶಯೋಕ್ತಿಯಲ್ಲ. ಈ ಪ್ರಾಣಿಗಳನ್ನ ನೋಡ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಮದುವೆಯನ್ನ ಕೂಡ ರೂಬೆನ್ ಮಾಡಿಕೊಂಡಿಲ್ಲ. ಸದ್ಯ 11 ವರ್ಷದಿಂದ ಇದೊಂದು ಕಾಡು ಹಂದಿ ಇವರನ್ನ ಎಷ್ಟು ಹಚ್ಚಿಕೊಂಡಿದೆ ಅಂದ್ರೆ ಗಂಟೆ ಹೊಡೆದ ಹಾಗೆ ಸರಿಯಾದ ಸಮಯಕ್ಕೆ ರೂಬೆನ್ ಮನೆಯ ಎದುರು ಬಂದು ಅಟೆಂಡೆನ್ಸ್ ಹಾಕುತ್ತೆ. ಕಾಡಿನಲ್ಲಿ ಅದೆಷ್ಟೋ ಆಹಾರ ಸಿಕ್ಕಿದ್ರೂ ತನಗಾಗಿಯೇ ಅನ್ನ ಬೇಯಿಸಿ ಹಾಕುವ ರೂಬೆನ್ ಅವರ ಪ್ರೀತಿಯ ಊಟವನ್ನ ಈ ಚಿನ್ನಿ ಪುಟ್ಟಿ ಕಾಡು ಹಂದಿ ಮಿಸ್ ಮಾಡಿಕೊಳ್ಳೋದಿಲ್ಲ. ಹಾಗಂತ ಕಾಡು ಹಂದಿಗೆ ಮಾತ್ರ ಇವರು ಊಟ ಹಾಕಲ್ಲ. ಒಂದಷ್ಟು ನಾಯಿ, ಬೆಕ್ಕು ಎಲ್ಲರೂ ಇವರ ಮನೆಯ ಖಾಯಂ ಸದಸ್ಯರು. ತಾವು ಸಸ್ಯಾಹಾರಿಯಾದ್ರೂ ಅವುಗಳಿಗೆ ಮೀನು, ಮಾಂಸದಂತಹ ಬಗೆ ಬಗೆಯ ಆಹಾರವನ್ನ ಉಣಬಡಿಸುತ್ತಾರೆ ರೂಬೆನ್. ಇಂದಿನ ದಿನಮಾನಗಳಲ್ಲಿ ಮನುಷ್ಯತ್ವವನ್ನೇ ಮರೆತಿರುವ ಮನುಷ್ಯರಿಗಿಂತ ಪ್ರಾಣಿಗಳ ಸಂಘವೇ ಮೇಲು ಎಂಬುದು ರೂಬೆನ್ ಅವರ ನಿಲುವು. ಹಾಗೆ ಅದೇ ಸತ್ಯ ಕೂಡ. ನಮ್ಮಲ್ಲಿ ಅದೆಷ್ಟೇ ಶ್ರೀಮಂತಿಕೆ ಇದ್ರೂ ಎದುರುಗಡೆ ಹಸಿವಿನಿಂದ ಜನರು ಒದ್ದಾಡ್ತಾ ಇದ್ರೂ ಒಂದು ಹೊತ್ತು ಊಟ ಕೊಡಲು ನಾವು ಯೋಚನೆ ಮಾಡ್ತೀವಿ. ಆದ್ರೆ ತಾನು ಗುಡಿಸಲಿನಲ್ಲಿದ್ರು ಪ್ರಾಣಿಗಳನ್ನ ಹಸಿವಿನಿಂದ ಇರಲು ಬಿಡಬಾರದು ಅಂತ ಪ್ರತಿನಿತ್ಯ ಪ್ರಾಣಿಗಳ ಹಸಿವನ್ನ ತಣಿಸುವ ರೂಬೆನ್ ಅವರ ಕೆಲಸ ನಿಜಕ್ಕೂ ನಮಗೆಲ್ಲ ಮಾದರಿ. ಮೆಕ್ಯಾನಿಕ್ ಕೆಲಸದಿಂದ ಬರುವ ಅಲ್ಪ ಸ್ವಲ್ಪ ಹಣವನ್ನ ಕಾಡು ಹಂದಿ ಸೇರಿದಂತೆ ಸಾಕು ಪ್ರಾಣಿಗಳ ಹೊಟ್ಟೆ ತುಂಬಿಸಲು ಹಣ ವ್ಯಯಿಸುವ ರೂಬೆನ್ ಅವರ ಕಾರ್ಯಕ್ಕೆ ನಾವೆಲ್ಲರೂ ಒಂದು ಮೆಚ್ಚುಗೆಯನ್ನಾದರೂ ಸೂಚಿಸೋಣ ಅಲ್ವೇ? ನ್ಯೂಸ್ ಡೆಸ್ಕ್, ಪಬ್ಲಿಕ್ ಇಂಪ್ಯಾಕ್ಟ್. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.